ಇನ್ನು ರಾಜ್ಯ ಬಿಜೆಪಿಯಲ್ಲಿ ಹುಲಿ ವರ್ಸಸ್ ಹುಲಿಯಲ್ಲಿ ಯಾರು ಗೆದ್ದಿದ್ದಾರೆ, ಯಾರು ಸೋತಿದ್ದಾರೆ ಎಂಥದ್ದೊಂದು ಕಾಳಗಕ್ಕೆ ಸಾಕ್ಷಿಯಾಗಿದೆ ಬಿಜೆಪಿ. ತೊಡೆ ತಟ್ಟಿ ನಂತರ ತಡಕಾಡಿದ ಹೇಗೆ ಗೊತ್ತಾ ಯತ್ನಾಳ್ ಅವರು. ಯಡಿಯೂರಪ್ಪ ಪ್ಲಾನ್ ವಿಜೇಂದ್ರಗೆ ದಿಗ್ವಿಜಯ. ಇಂದ್ರನ ಪಾಲಿಗೆ ದ್ರೋಣಾಚಾರ್ಯರಾದ ಯಡಿಯೂರಪ್ಪನವರು. ಪಳಗಿದ ಪಟು ಯಡಿಯೂರಪ್ಪ ಅವರ ಪಟ್ಟಿಗೆ ಪತರಗುಟ್ಟಿದ ರೆಬಲ್ಸ್. ರಾಜ್ಯ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರಾಗಿರುವಂತಹ BY ವಿಜಯೇಂದ್ರ ಅವರು ಆ ಸ್ಥಾನದಿಂದ ಕೆಳಗಿಳಿಬೇಕನ್ನೋದಾಗಿ ಶತಾಯಗತಾಯವಾಗಿ ಸಾಕಷ್ಟು ಕಸರತ್ತುಗಳನ್ನ ಮಾಡ್ತಾ ಇದ್ರು. ಆದರೆ ತೊಡೆ ತಟ್ಟಿದ್ರಲ್ಲ ಯಾರು, ಹುಲಿ ವರ್ಸಸ್ ಹುಲಿ. ಒಂದು ಕಡೆಯಲ್ಲಿ ರೆಬಲ್ಸ್ ಟೀಮಿನ ಹುಲಿ ಅಂತ ಕರೆಸ್ಕೊಳ್ಳೋರು ಯತ್ನಾಳ್ ಅವರು, ಇನ್ನೊಂದು ಕಡೆಯಲ್ಲಿ ಹಾಗಾಗಿ ಬಹಳ ಇನ್ನೊಂದಿರುವಂಥದ್ದು ಯಡಿಯೂರಪ್ಪನವರು. ಈಗ ಇವರಿಬ್ಬರ ಹುಲಿ ವರ್ಸಸ್ ಹುಲಿ ಕಾಳಗದ ನಡುವೆಯಲ್ಲೇ ಯತ್ನಾಳ್ ಅವರಿಗೆ ಹಿನ್ನಡೆಯಾಗಿದೆ. ಅಂದ್ರೆ ಇವರನ್ನ ಕೆಣಕಿ ತಾವೇ ಕೆಡ್ಡಕ್ಕೆ ಬಿದ್ರ ಸೈಲೆಂಟ್ ಮಂತ್ರದ ಮೂಲಕವಾಗಿನೇ ಇವರಿಗೆ ಫುಲ್ ಸ್ಟಾಪ್ ಇಡುವಂತ ಕೆಲಸ ಮಾಡಿದ್ರ. ಎಲ್ಲೂ ಮಾತನಾಡಿಲ್ಲ, ಬಹಿರಂಗ ಹೇಳಿಕೆಗಳನ್ನ ಕೊಟ್ಲಿಲ್ಲ. ವಿಜೇಂದ್ರಗೆ ನೋ ಅಗ್ರೆಸಿವ್ ಟಾಕ್ ಎಂದ BSY. ಸಮಾಧಾನವೇ ಅಸ್ತ್ರ, ನಿಧಾನವೇ ಬ್ರಹ್ಮಾಸ್ತ್ರ ಎನ್ನುವಂತಹ ಪಾಠ. ಯಾವ ಕ್ಷಣದಲ್ಲೂ ತಾಳ್ಮೆಯನ್ನ ಕಳೆದುಕೊಳ್ಳದ ವಿಜೇಂದ್ರ ಅವರು. ಇನ್ನು ತಂದೆಯ ಆಜ್ಞೆಯನ್ನ ಚಾಚು ತಪ್ಪದೆ ಪಾಲಿಸಿದ್ದ BYV. ಇತ್ತ ಅವಸರಕ್ಕೆ ಬಿದ್ದು ನೆಲ ಕಚ್ಚಿದ ಯತ್ನಾಳ್ ಅಂಡ್ ರೆಬಲ್ ಟೀಮ್. ಶರವೇಗದ ಯಶಸ್ಸಿನ ಆಸೆಗೆ ಬಿದ್ದು ಈಗ ಯತ್ನಾಳ್ ಅವರು ಫೇಲ್ ಆಗಿಬಿಟ್ಟಿದ್ದಾರೆ. ಅವರ ಮಾತು, ಬಹಿರಂಗ ಹೇಳಿಕೆಗಳು, ಪಕ್ಷಕ್ಕಾಗಿರುವಂತಹ ಡ್ಯಾಮೇಜ್ಗಳು ಇವೆಲ್ಲದ್ರಿಂದನೇ ಈಗ ಯತ್ನಾಳ್ ಅಂಡ್ ಟೀಮ್ಗೆ ಬಹು ದೊಡ್ಡಾದಂಥ ಒಂದು ಹಿನ್ನಡೆಯಾಗಿದೆ. ಆದರೆ ಇತ್ತ ಯಾರು ಗೈಡ್ ಮಾಡ್ತಿರೋದು? ರಾಜ್ಯದ ಮೂಲೆ ಮೂಲೆ ಹೋಗಿ ಬಿಜೆಪಿಯನ್ನ ಸಂಘಟಿಸಿದಂಥವರು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರ ಪುತ್ರ BY ವಿಜಯೇಂದ್ರ ಅವರೀಗ ಅಧ್ಯಕ್ಷ ಸ್ಥಾನದಲ್ಲಿರೋದು. ಕಂಪ್ಲೀಟ್ ತಂದೆಯ ಮಾತು, ಅವರ ಕಂಪ್ಲೀಟ್ ಏನೆಲ್ಲ ಮಾರ್ಗದರ್ಶನ ಇದೆಯಲ್ಲ, ಈ ಮೂಲಕವಾಗಿಯೇ ಅವ್ರಿಗೆ ಮುನ್ನಡೆ ಆಗ್ತಿದೆ. ಶರವೇಗದ ಯಶಸ್ಸಿನ ಆ ಒಂದು ಆಸೆಗೆ ಬಿದ್ದುಬಿಟ್ಟು ಫೇಲ್ ಆಗಿದ್ದಾರೆ. ಆದರೆ ತಂದೆಯ ಆಜ್ಞೆ ಏನಿತ್ತು, ಸಮಾಧಾನದಿಂದ ಇರಬೇಕು, ನಿಧಾನವಾಗಿರಬೇಕು, ಇನ್ನು ಅಗ್ರೆಸಿವ್ ಆದಂಥ ಟಾಕ್ ಮೂಲಕವಾಗಿಯೇ ಮುಜುಗರಕ್ಕೀಡಾಗುವಂಥ ಕೆಲಸ ಆಗಬಾರ್ದೆನ್ನುವಂಥ ಅವರ ಆಜ್ಞೆಯಂತೆ ಈಗ ಮುಂದುವರಿಸ್ಕೊಂಡು ಹೋಗಿ ಪ್ಲಸ್ ಆಗಿಬಿಟ್ಟಿದೆ. ರಾಜಹುಲಿಯ ಆರ್ಭಟಕ್ಕೆ ಹಿಂದೂ ಹುಲಿ ಈಗ ತಬ್ಬಿಬ್ಬಾಗಿಬಿಟ್ಟಿದ್ದಾರೆ.